ಉಗ್ರರಿಗೆ ನೆರವು ನೀಡ್ತಾ ಇದ್ರು ಅನ್ನುವಂತಹ ಆರೋಪದ ಮೇಲೆ 3 ಮಂದಿಯನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಅದರಲ್ಲೂ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇವೆಲ್ಲವೂ ಕೂಡ ನಡೀತಾ ಇತ್ತು ಅಂತಕ್ಕಂಥದ್ದು. ಈಗ ಸದ್ಯಕ್ಕೆ ಈ 3 ಜನರನ್ನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಎಎಸ್ಐ ಚಾಂದ್ ಪಾಷಾ ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕರ್ತವ್ಯ ಮಾಡ್ತಾ ಇದ್ರು. ಅಲ್ಲಿನ ವೈದ್ಯ ನಾಗರಾಜ್ ಮತ್ತು ಜುನೈದ್ ಅಂತಕ್ಕಂಥ ಆರೋಪಿಯ ತಾಯಿ ಫಾತಿಮಾ, ಇವರು 3 ಜನರನ್ನ ಕೋರ್ಟ್ ಹಾಜರುಪಡಿಸಿದ್ದಾರೆ. ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೋರ್ಟ್ ಹಾಜರುಪಡಿಸಿ ಉಗ್ರ ಟಿ ನಾಸಿರ್ ಸಂಪರ್ಕದಲ್ಲಿ ಇದ್ರು ಈ 3 ಜನ ಅಂತಕ್ಕಂಥದ್ದು ಇವರ ಮೇಲೆ ಇರ್ತಕ್ಕಂಥ ಆರೋಪ. ಅದರಲ್ಲೂ ಮನೋವೈದ್ಯ ನಾಗರಾಜ್ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ರಂತೆ. ಈ ಎಎಸ್ಐ ಚಾಂದ್ ಪಾಷಾ ಆ ಟಿ ನಾಸಿರ್ಗೇನೋ ಹೆಲ್ಪ್ ಮಾಡ್ತಾ ಇದ್ರು, ಮತ್ತು ಫಾತಿಮಾ ಅವರು ಕೂಡ ಏನೋ ಹೆಲ್ಪ್ ಮಾಡ್ತಾ ಇದ್ರು ಅಂತ. ಸೊ ಈ ಎಲ್ಲ ಆರೋಪಗಳ ಆಧಾರದ ಮೇಲೆ 3 ಜನರನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ನಿಮಗೆ ಗೊತ್ತು 24 ಅವರ್ಸ್ ಒಳಗಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಅದರ ಪ್ರಕಾರ ಹೀಗೆ 3 ಜನರನ್ನ ಎನ್ಐಎ ವಿಶೇಷ ನ್ಯಾಯಾಲಯ ಅಲ್ಲೇ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೋತಾರೆ. ಆಮೇಲೆ ವಿಚಾರಣೆ ನಡೆಸ್ತಾರೆ. ಈ ಡಾಕ್ಟರ್ ನಾಗರಾಜ್ ಏನು ಬರೀ ದುಡ್ಡುಗೋಸ್ಕರ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ನಾ ಅಥವಾ ಇನ್ನೇನಾದರೂ ಶಾಮೀಲಾಗಿದ್ರಾ ಪತ್ತೆ ಹಚ್ಚಬೇಕು. ಚಾಂದ್ ಪಾಷಾ ಕರ್ತವ್ಯ ಏನು, ಯಾವ ಥರ ಉಗ್ರರಿಗೆ ನೆರವಾಗಿದ್ದಾರೆ. ಯಾಕೆಂದರೆ ಉಗ್ರರು ಜೈಲಲ್ಲಿ ಕೂತ್ಕೊಂಡೇ ವಿಧ್ವಂಸಕ ಕೃತ್ಯಕ್ಕೇನೋ ಪ್ಲ್ಯಾನ್ ಮಾಡಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ಇವಾಗ ಸಾಮಾನ್ಯವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಸೊ ಈ 3 ಜನರ ಮೇಲೆ ಈಗ ಎನ್ಐಎ ಮಾಡ್ತಾ ಇರತಕ್ಕಂಥ ಆರೋಪ ಏನೇನು? ಅರವಿಂದ, ನಿನ್ನೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿ 3 ಬಂಧನ ಮಾಡುವ ಕೆಲಸವನ್ನು ಮಾಡಿದ್ದಾರೆ. 3 ಅರೆಸ್ಟ್ಗೆ ಪ್ರಮುಖ ಕಾರಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಟಿ ನಾಜೀರ್ ಅಂತೇಳಿ ಉಗ್ರ ಈತ. ಸುಮಾರು ಆಗಲೇ 15-20 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಈತನಿಗೆ ಒಂದಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಂತಹ ಆರೋಪದ ಮೇಲೆ, ಆತನ ಒಡನಾಟವನ್ನು ಹೊಂದಿದ್ದಂತಹ ಆರೋಪದ ಮೇಲೆ 3 ಬಂಧನ ಮಾಡಲಾಗಿದೆ. ನಾಗರಾಜ್ ಅಂತೇಳಿ ಈತ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ. ಈತ ಈ ಉಗ್ರ ನಾಜೀರ್ಗೆ ಮೊಬೈಲ್ಗಳನ್ನು ತಂದು ಕೊಡೋದನ್ನು ಮಾಡ್ತಿದ್ದ, ಸಿಮ್ಗಳನ್ನು ಸಪ್ಲೈ ಮಾಡುವ ಕೆಲಸವನ್ನು ಮಾಡ್ತಿದ್ದ ಅನ್ನೋದು ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರೋದು. ಮತ್ತೊಬ್ಬಾತ ಚಾಂದ್ ಪಾಷಾ ಅಂತೇಳಿ ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಎಸ್ಐ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದ. ಯಾವಾಗ ಕೋರ್ಟ್ ಇತ್ತು, ಕೋರ್ಟ್ಗೆ ಆತನ ಕರ್ತರುವಂತಹ ಸಂದರ್ಭದಲ್ಲಿ ಉಗ್ರನ ಜೊತೆ ಸಂಪರ್ಕವನ್ನು ಸಾಧಿಸಿ ಬೇರೆ ಬೇರೆ ಕಡೆಯಿಂದ ಹಣವನ್ನು ಹಾಕಿಸ್ಕೊಂಡು ಈತನಿಗೆ ಜೈಲಿನ ಒಳಗೆ ಹಣವನ್ನು ಕೊಡ್ತಿದ್ದ ಈ ಚಾಂದ್ ಪಾಷಾ ಅನ್ನೋದು ಗೊತ್ತಾಗಿದೆ. ಇನ್ನು ಹನಿಸಾ ಫಾತಿಮಾ ಅಂತೇಳಿ ಈಕೆ ಈ ಜುನೈದ್ ಅಂತೇಳಿ ಮೋಸ್ಟ್ ಟೆರರಿಸ್ಟ್ ಈತ. ಕಳೆದ 2 ವರ್ಷಗಳ ಹಿಂದೆ CCB ಪೊಲೀಸರು ಈ ಗ್ರೆನೇಡನ್ನು ಸ್ಫೋಟ ಮಾಡೋದಕ್ಕೆ ಸಂಚನ್ನು ರೂಪಿಸಿದಂತಹ ಆಧಾರದ ಮೇಲೆ 5 ಬಂಧನ ಮಾಡಿದ್ರು. ಅದರಲ್ಲಿ ಪ್ರಮುಖ ಆರೋಪಿ ಈ ಜುನೈದ್ ಏನಿದ್ದಾನೆ ಇನ್ನೂ ಕೂಡ ತಲೆಮರೆಸ್ಕೊಂಡಿದ್ದಾನೆ. ಆತನ ತಾಯಿ ಈಕೆ ಈ ಜೈಲಿನಲ್ಲಿರುವಂತಹ ಈ ಉಗ್ರ ಟಿ ನಾಜೀರ್ನ ಜೊತೆ ಸತತ ಸಂಪರ್ಕದಲ್ಲಿ ಇತ್ತುಕೊಂಡು ಒಂದಷ್ಟು ಈ ಉಗ್ರ ಚಟುವಟಿಕೆಗಳಿಗಾಗಿ ಮತ್ತು ಏನು ನಡೀತಿದೆ, ಏನು ಮಾಡಬೇಕು, ಸ್ಲೀಪರ್ ಸೆಲ್ ಆಗಿ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ತನ್ನ ಮಗನಿಗೆ ಮಾಹಿತಿಯನ್ನು ಕೊಡ್ತಿದ್ಲು. ಆತ ಎಲ್ಲೋ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಈ ಆಧಾರದ ಮೇಲೆ 3 ಕೂಡ ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. 3 ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಯಾರ್ಯಾರ ಜೊತೆ ಟಚ್ಚಲ್ಲಿದ್ರು ಅನ್ನೋದ್ರ ಬಗ್ಗೆ ಮೊಬೈಲಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಅದ್ರ ಜೊತೆಗೆ ಇವರ ಅಕೌಂಟ್ಗಳನ್ನು ಚೆಕ್ ಮಾಡುವ ಕೆಲಸವನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಇದೀಗ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ 3 ಹಾಜರುಪಡಿಸಲಾಗಿದೆ. ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ತಯಾರಿಯನ್ನು ಸಹ ಎನ್ಐಎ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ.